ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಹಲ್ವಾರಿ ವ್ಯವಸ್ಥೆಯ ಬಗ್ಗೆ ಶಾರ್ಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ಮಹಲ್ವಾರಿ ವ್ಯವಸ್ಥೆಯನ್ನು 1822ರಲ್ಲಿ ಹಾಲ್ಟ್ ಮೆಕೆಂಜಿ ಅವರು ಪರಿಚಯಿಸ್ತಾರೆ. ನಂತರ ವಿಲಿಯಂ ಬೆಂಟಿಂಕ್ ಅವರು 1833ರಲ್ಲಿ ಅವಧಿಯಲ್ಲಿ ವ್ಯವಸ್ಥೆಯನ್ನು ಸುಧಾರಿಸಲಾಯಿತು. ಇದು ವಾಯವ್ಯ ಭಾರತದಲ್ಲಿ ಪ್ರಾಥಮಿಕ ಭೂ ಕಂದಾಯ ವ್ಯವಸ್ಥೆಯಾಗಿ ನಿರ್ಮಾಣವಾಯಿತು. ಇಲ್ಲಿ ಪ್ರಮುಖವಾಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದ್ರೆ, ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಅದಕ್ಕೆ ಸರಿಯಾದ ಉತ್ತರ ಹಾಲ್ಟ್ ಮೆಕೆಂಜಿ ಅವರು ಜಾರಿಗೆ ತರ್ತಾರೆ ಎಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತೆ. ಎಷ್ಟರಲ್ಲಿ ಅಂದ್ರೆ 1822ರಲ್ಲಿ ಜಾರಿಗೆ ತರ್ತಾರೆ. ಮಹಲ್ವಾರಿ ಪದ್ಧತಿ ಬಗ್ಗೆ ನಾವು ಸವಿಸ್ತಾರವಾದ ಮಾಹಿತಿಯನ್ನು ನೋಡುವುದಾದರೆ, ಇದನ್ನ ಬ್ರಿಟಿಷ್ ಭಾರತದ ಮಧ್ಯ ಪ್ರಾಂತ್ಯ, ವಾಯವ್ಯ ಗಡಿನಾಡು, ಆಗ್ರಾ, ಪಂಜಾಬ್, ಗಂಗಾ ಕಣಿವೆ ಇತ್ಯಾದಿಗಳಲ್ಲಿ ಪರಿಚಯಿಸಲಾಗ್ತದೆ. ಅದೇ ರೀತಿಯಾಗಿ ಈ ವ್ಯವಸ್ಥೆಯನ್ನ ಮಹಲ್ಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಮಹಲ್ ಒಂದು ಅಥವಾ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿದೆ. ಇಡೀ ಗ್ರಾಮವನ್ನ ತೆರಿಗೆ ಸಂಗ್ರಹಕ್ಕಾಗಿ ಒಂದೇ ಘಟಕವಾಗಿ ಪರಿಗಣಿಸಲಾಗಿದೆ. ಅದನ್ನು ಮಹಲ್ ಎಂದು ಕರೀತಾರೆ. ಸೊ ತೆರಿಗೆ ಸಂಗ್ರಹಿಸುವ ಜವಾಬ್ದಾರಿಯನ್ನ ಗ್ರಾಮದ ಮುಖ್ಯಸ್ಥರು ಅಥವಾ ಗ್ರಾಮ ಸಮಿತಿಗೆ ವಹಿಸಲಾಯಿತು. ಮಾಲೀಕತ್ವದ ಹಕ್ಕುಗಳನ್ನ ರೈತರಿಗೆ ನೀಡಲಾಗಿತ್ತು. ಈ ವ್ಯವಸ್ಥೆಯಲ್ಲಿಯೂ ತೆರಿಗೆ ದರ ವಿಪರೀತವಾಗಿತ್ತು. ಮಹಲ್ವಾರಿ ಪದ್ಧತಿಯು ಜಮೀನ್ದಾರಿ ಪದ್ಧತಿ ಮತ್ತು ರಯೋತ್ವಾರಿ ಪದ್ಧತಿಗಳೆರಡರ ಅನೇಕ ನಿಬಂಧನೆಗಳನ್ನ ಹೊಂದಿತ್ತು. ಸೊ ಇದು ಮಹಲ್ವಾರಿ ಪದ್ಧತಿಯ ಒಂದು ಸಂಪೂರ್ಣ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.